ರಾಜ್ಯ ರಸ್ತೆ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಮಾಗಡಿ ಶಾಸಕ ಎಚ್.ಸಿ. ಬಾಲಕೃಷ್ಣ ಅವರ 60ನೇ ಜನ್ಮದಿನದ ಪ್ರಯುಕ್ತವಾಗಿ ಶನಿವಾರ ಮಾಗಡಿ ತಿರುಮಲೆ ರಂಗನಾಥ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಶ್ರೀ ರಂಗನಾಥ ಸ್ವಾಮಿ ದೇವಾಲಯದ ಬಳಿ ಜಮಾಯಿಸಿದ ಕಾಂಗ್ರೆಸ್ ಮುಖಂಡರು ಹಾಗೂ ಹಿತೈಷಿಗಳು ಶಾಸಕರ ಆರೋಗ್ಯ ಹಾಗೂ ರಾಜಕೀಯ ಅಭಿವೃದ್ಧಿಗಾಗಿ ಪ್ರಾರ್ಥನೆ ಮಾಡಿದರು. ಇದೇ ವೇಳೆಯಲ್ಲಿ ಪಟಾಕಿ ಸಿಡಿಸಿ ಕೇಕ್ ಕತ್ತರಿಸುವ ಮೂಲಕ ಮತದಾರರ ಬಂಧುಗಳು ಸಿಹಿ ಹಂಚಿ ಸಂಭ್ರಮಿಸಿದರು. ಸಂದರ್ಭದಲ್ಲಿ ಕರ್ನಾಟಕ ಪತ್ರಕರ್ತರ ಸಂಘದ ಅಧ್ಯಕ್ಷ ಹರೀಶ್, ಸಂಘಟನಾ ಕಾರ್ಯದರ್ಶಿ ವಿಜಯ್, ರಘು, ಪುರುಷೋತ್ತಮ್ ಇನ್ನುಳಿದ ಸದಸ್ಯರುಗಳು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ನಮ್ಮ ಅಭಿಮಾನಿಗಳೆಲ್ಲ ಸೇರಿ ಆಚರಣೆ ಮಾಡಿ ಸರ್, ರಂಗನಾಥಸ್ವಾಮಿ ದೇವಸ್ಥಾನಕ್ಕೆ 5 ಕೋಟಿ ಮಂಜೂರಾತಿ ಆಗಿದೆ. ಸ್ವಲ್ಪ ಟೆಕ್ನಿಕಲ್ ಸ್ಯಾಂಕ್ಷನ್, ಟೆಕ್ನಿಕಲ್ ಪ್ರಾಬ್ಲಮ್ ಆಗಿದೆ. ಬಹುಶಃ ಇನ್ನೊಂದು ತಿಂಗಳಲ್ಲಿ ಮಂಜೂರಾತಿ ಆಯ್ತು. ಕಾರಣ ಏನು, ಜನಗಳ ಆಶೀರ್ವಾದದಿಂದ ಜನಗಳ ಸೇವೆ, ಸಾಕಷ್ಟು ಜನಗಳ ಋಣ ತೀರ್ಸಕ್ಕಂಥ ಸಮಸ್ಯೆಗಳಿದ್ದಾವೆ, ಅವೆಲ್ಲ ಬಗೆಹರಿಸ್ತೀನಿ. ಅವ್ರ ಆಶೀರ್ವಾದ ಯಾವಾಗ ಕೂಡ ನನ್ನ ಮೇಲೆ ವಿಶ್ವಾಸ ಇತ್ತು. 5 ಬಾರಿ ಗೆಲ್ಸವ್ರೆ. ಅವ್ರ ಋಣ ತೀರ್ಸಲಿಕ್ಕೆ ಈ ಜನ್ಮ ಸಾಧ್ಯ ಇಲ್ಲ. ಇನ್ನೊಂದು ಜನ್ಮ ಅಂತಿದ್ರು ಕೂಡ ಅವ್ರ ಋಣ ತೀರ್ಸಲಿಕ್ಕೆ ಸಾಧ್ಯ ಇಲ್ಲ. 2 ಸರಿ ಶಾಸಕರಾಗಿ ಸಚಿವರಾಗಿದ್ದಾರೆ, 5 ಬಾರಿ ಶಾಸಕರಾಗಿದ್ದಾರೆ, ಎಲ್ಲೋ ಒಂದ್ ಕಡೆ ಸಚಿವರಾಗಿಲ್ಲ ಅಂತ ಒಂದು ಮೊದಲನೇ ಎಂಟ್ರಿ ತಪ್ಪಾಗಿದ್ರಿಂದ ಹಂಗಾಗಿದೆ. ಈಗ ಕರೆಕ್ಟ್ ಎಂಟ್ರಿ ಇದ್ರಿ, ಈಗ ಸರೋಗಿ ಬರ್ಬೋದು. ಈಗ ರಾಜ್ಯ ರಾಜಕಾರಣ ಏನು ಧ್ರುವೀಕರಣ ಆಗುತ್ತೆ ಸರ್? ಆ ಥರ ಏನಾಗಲ್ಲ. ಏನೋ ಅಮಿತ್ ಶಾ, ಡಿ.ಕೆ. ಶಿವಕುಮಾರ್ ಭೇಟಿ ಮಾಡಿರೋ ಅದೊಂದು ಧಾರ್ಮಿಕ ಸಭೆ. ಈಗ ನಾವು ಈ ದೇವಸ್ಥಾನಗಳು ಓಪನ್ ಆದಾಗ ನಾವು ನಮ್ಮ ವಿರೋಧ ಪಕ್ಷಗಳೆಲ್ಲ ಒಟ್ಟಿಗೆ ಸೇರಲ್ವಾ? ಧಾರ್ಮಿಕ ಸಭೆ ಅದು ಸೇರವ್ರೆ, ಅದೇ ರಾಜಕೀಯ ಸಭೆ ಅಲ್ಲ. ಅದಕ್ಕೆ ಬೇರೆ ಬೇರೆಯವರು ವಿವಿಧ ರೀತಿಯಲ್ಲಿ ಅರ್ಥ ಕಲ್ಪಿಸ್ತಾವ್ರೆ. ಬಟ್ ನನಗೆ ಗೊತ್ತಿರೋಂಗೆ ಡಿ.ಕೆ. ಶಿವಕುಮಾರ್ ಅವರು ಹುಟ್ಟು ಕಾಂಗ್ರೆಸ್ ಇದ್ರು. ಅವ್ರು ಇಂಡಿಪೆಂಡೆಂಟ್ ಆಗಿ ಗೆದ್ದು ಕೂಡ ಅವತ್ತು ಕಾಂಗ್ರೆಸ್ಗೂ ಅವ್ರಿಗಿರ್ತಕ್ಕಂಥ ಸಂಬಂಧನ ಅದೇ ತೋರಿಸ್ತದೆ. ಅದರಿಂದ ಯಾವತ್ತೂ ಕೂಡ ಅವರು ಕಾಂಗ್ರೆಸ್ ಬಿಟ್ಟು ಹೋಗೋದಿಲ್ಲ ಅಂತಕ್ಕಂಥ ಆತ್ಮವಿಶ್ವಾಸ. ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ ಸರ್ ರಾಜ್ಯದಲ್ಲಿ? ಅದನ್ನು ಹೈಕಮಾಂಡ್ ಸ್ನೇಹಿತರುಗಳು ಬರ್ತಾವ್ರೆ, ಬರ್ಲಿ ಬಿಡ್ರಿ. ಒಳ್ಳೆ ಕೆಲಸ ಆಗ್ಬೇಕು, ಅಭಿವೃದ್ಧಿ ಆಗ್ಬೇಕು, ಬರ್ತಾವ್ರೆ ಸರ್. ಕನ್ನಡ ಸಾಹಿತ್ಯ ಸಮ್ಮೇಳನ ಸಂಬಂಧಪಟ್ಟಂಗೆ ಮಾತಾಡಿ ಸರ್. ಹೆಂಗ್ ನಡೀತಾ ಇದೆ? ಅವರು ನಮ್ಮ ಅಧ್ಯಕ್ಷರು ಬಂದಿದ್ರು, ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಮಾಡ್ತಾ ಇದ್ದಾರೆ ಕಾರ್ಯಕ್ರಮನ ವಿಶೇಷ ರೀತಿಯಲ್ಲಿ. ಅದನ್ನು ಮಾಡ್ತಾರೆ. 1994ರಿಂದ 2025ವರೆಗೂ ಬಾಲಣ್ಣ ಅದೇ ರೀತಿ ಏಜ್ ಇನ್ನ ಹುಡುಗನ ಆರೋಗ್ಯ ಗುಟ್ಟೇನು ಸರ್? ನಮ್ಮ ಜನಗಳ ಪ್ರೀತಿ.